ಗ್ರಾಮ್ ಇದೆ ಅಲ್ಲಿ ಟೋಟಲ್. ಅಷ್ಟು ಚಿನ್ನದ ಆಭರಣಗಳನ್ನ ಸೇರಿಸಿದ್ರೆ 462 ಗ್ರಾಮ್ಸ್ ಇದೆ. ಅದರ ಒಂದು ವ್ಯಾಲ್ಯೂವನ್ನು ಇವತ್ತಿನ ಲೆಕ್ಕದಲ್ಲಿ ತಗೊಂಡಾಗ ಸುಮಾರು 80 ಲಕ್ಷ ಆಗುತ್ತೆ ಇವತ್ತಿನ ವ್ಯಾಲ್ಯೂಲಿ. ಆ್ಯಂಟಿಕ್ ವ್ಯಾಲ್ಯೂನ ಅದನ್ನು 10 ಪಟ್ಟು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಪ್ರಾಚೀನ ವಸ್ತು ವ್ಯಾಲ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ವ್ಯಾಲ್ಯೂ ಮಾಡಲೂಬಾರ್ದು. ವ್ಯಾಲ್ಯೂ ಮಾಡಿದಾಗ ನಾವು ಎಷ್ಟಾಯ್ತು ಅಂತ ಹೇಳಿದಾಗ ಇನ್ನೂ ಹೆಚ್ಚಾಗ್ತಿತ್ತು ಅಂತ ಇಲ್ಲ. ಅದು ಎಸ್ಟಿಮೇಟ್ ಮಾಡೋಕ್ಕೆ ಅವ್ರ ಹತ್ರ ಎಸ್ಟಿಮೇಟ್ ಮಾಡೋಕ್ಕೆ ಒಂದು ಇದು ಇರುತ್ತೆ, ಇನ್ಸ್ಟ್ರೂಮೆಂಟು. ಅದನ್ನು ಹಾಕ್ತಾ ಹೋದಾಗೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ದೇವಾಲಯ ಸಿರಿವಂತಿಕೆ ಅಂದ್ಬಿಟ್ಟು ಬರೀ ದೇವಾಲಯ ಆಭರಣದ ಮೇಲೆ ಇರೋವಂಥ ಪುಸ್ತಕ ಇದು, ನಮ್ಮ ಕರ್ನಾಟಕದಲ್ಲಿ ಇದ್ದಂಥದ್ದು. ಇದರ ಪ್ರಕಾರ ನಾನು ನೋಡಿದಾಗ ಒಂದು ಜಡೆ ಬಂಗಾರ ಅಂತ, ಅದು ಚಾಮರಾಜನಗರ ದೇವಾಲಯದಲ್ಲಿ ಇದೆ. ಅದನ್ನು ಗಂಜಾಮ್ ನಾಗಪ್ಪ ಅವರು ತುಂಬ ಫೇಮಸ್ಸು, ಇವರು ಜ್ಯುವೆಲರ್ಸು ಬೆಂಗಳೂರಲ್ಲಿ. ಅವ್ರು ಬಂದು ಎಸ್ಟಿಮೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಬೆವರು ಇಳಿಯೋಕ್ಕೆ ಶುರು ಆಯಿತು. ಯಾಕೆ ಸುಸ್ತಾಗ್ತಿದೆಯಾ ನಿಮಗೇನು ಅಂತ ಕೇಳಿದಾಗ, ಇಲ್ಲ ಇದನ್ನು ತುಂಬ ಕಷ್ಟ ಆಗ್ತಾ ಇದೆ ನನಗೆ, 12 ಕೋಟಿಗೂ ಜಾಸ್ತಿ ಹೋಗ್ತಾ ಇದೆ ಈಗಿನ ಲೆಕ್ಕದಲ್ಲಿ ನನ್ನ ಪ್ರಕಾರ, ಇನ್ನೂ ಆ ಆ್ಯಂಟಿಕ್ ಅಂತೂ ಹಾಕಿಲ್ಲ ನಾನು. ಅಂದರೆ ಆ ತರಹ ಇವುಗಳ ಆ್ಯಂಟಿಕ್ ವ್ಯಾಲ್ಯೂ ಇರುತ್ತೆ. ಇದನ್ನು ಅಷ್ಟು ಸುಲಭವಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ, ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆಗಿನ ಕಾಲದ ಒಂದು ಆಭರಣವನ್ನು ಮುಟ್ಟೋದೇ ಒಂದು ಅದೃಷ್ಟ, ಅದು ಇದ್ದರೆ ಮಾತ್ರ ಸಿಗುತ್ತೆ. ಈಗ ನಾವು ಈ ದೇವಾಲಯದ ಇದಕ್ಕೆ ಹೋದಾಗ ಒಂದೊಂದು ಆಭರಣ ಇಷ್ಟು ದೊಡ್ಡದು, ಅದನ್ನು ಕೈಯಲ್ಲಿ ಹಿಡಿದಾಗ ಮೈ ರೋಮಾಂಚನವಾಗಿ ಇವತ್ತು ನಮಗೆ ಆ ಶಕ್ತಿ ಇದೆ. ಅಂಥದ್ದು ದೇವ್ರಿಗೆ ಹಾಕಿರುವಂತಹ ಆಭರಣಗಳಿಗೆ ಅಷ್ಟೊಂದು ಆ ಥರದ ವ್ಯಾಲ್ಯೂ ಹೇಳೋದಕ್ಕೆ ಆಗಲ್ಲ. ಅದಕ್ಕೇನು ಮೌಲ್ಯ ಅನ್ನೋದು ಹೇಳೋದಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು ನಮಗೆ 10% ಅಂತ ಹೇಳಿದ್ರು. ಇನ್ನೊಂದು ವಿಚಾರ ಸಾಹೇಬ್ರ ಹತ್ರನೂ ಹೇಳ್ತಾ ಇದ್ದೆ. ಈ ಲಕ್ಕುಂಡಿ ಆಭರಣಗಳು ನಮ್ಮ ಪ್ರಭುವರು ಇದ್ದಾರೆ, ಇದನ್ನೇ ತೊಗೊಂಡು ನಾವು ಲಕ್ಕುಂಡಿ ಸ್ಟೈಲ್ ಆಫ್ ಜ್ಯುವೆಲ್ಸ್ ಅಂತ ಅಂದ್ಬಿಟ್ಟು ಮಾಡಿ ಇಂಟರ್ನ್ಯಾಷನಲಿ ವಿ ಕ್ಯಾನ್ ಗೋ ಫಾರ್ ದಿಸ್ ಮಾರ್ಕೆಟಿಂಗ್ ಫಾರ್ ದಿಸ್. ಲೈಟ್ ವೆಯ್ಟ್ನಲ್ಲಿ ಮಾಡಿ ವಿಶ್ಲೇಷಣೆ ಮಾಡ್ತಾ ನೋಡಿ ಬಹಳ ಕುಸುರಿ ಇದು ಸೂಕ್ಷ್ಮತೆ ಇದೆ. ಆಮೇಲೆ ಹರಳುಗಳಿದೆ, ವಜ್ರಗಳು, ಮತ್ತು ಇದು ಬೆಲೆ ಬಾಳುವಂಥ ವಜ್ರಗಳಿಲ್ಲ, ನೀಲಮಣಿ, ಮಾಣಿಕ್ಯ, ಇವೆಲ್ಲ ಪಚ್ಚೆ ಇದೆ. ಅದೆಲ್ಲ ತುಂಬ ವ್ಯಾಲ್ಯೂ ಇವಾಗ ಭಾಳ ಜಾಸ್ತಿ ಇದೆ. ನೀಲಮಣಿ ಅಂತೂ ಇಟ್ ಈಸ್ ಒನ್ ಆಫ್ ದಿ ರೇರ್ ಪೀಸ್. ಅದು ತುಂಬ ಉತ್ತಮವಾದ ಒಂದಿದ್ದು. ಆಮೇಲೆ ಆ ಡಿಸೈನು ಅಷ್ಟೇ, ನಾಗ ಹೆಡೆದು ಆಭರಣಗಳು ಕಿವಿಗೆ ಹಾಕುವಂಥದ್ದು, ಅದು ತುಂಬ ಸೂಕ್ಷ್ಮ ಕೆತ್ತನೆಯಿಂದ ಇದೆ. ಆಮೇಲೆ ಈಗಿನ ಜ್ಯುವೆಲ್ಲರ್ಸ್ಗೆ ಅಂಥವ್ರು ಮಾತ್ರ, ಆ ಹೆರಿಡಿಟ್ರಿ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಹೊರತು ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತ ಜ್ಯುವೆಲ್ಸ್. ಆ ಥರ ಇದೆ. ಕಿವಿಗೆ ಹಾಕೋದಿದೆ, ಆಮೇಲೆ ಕುತ್ತಿಗೆ ಹಾಕೋದಿದೆ. ಬಿಲ್ಲೆಯ ಆಕಾರದ್ದು ತುಂಬ ಇದೆ, 22 ತುಂಡುಗಳು ಸಿಗಿದೆ ಬಿಲ್ಲೆ ಆಕಾರ. ಅದನ್ನೆಲ್ಲ ಹಾಗೆ ಜೋಡಿಸ್ತಾ ಹೋದರೆ ಒಂದು ಉತ್ತಮವಾದ ಹಾರ. ಅದು ಇಲ್ಲ, ಕಟ್ಟಾಗಿಲ್ಲ. ಬಿಲ್ಲೆ ಸರ ಇರೋದೇ ಹಾಗೆ, ಅದು ಒಂದ್ರೊಳಗೆ ಸಿಕ್ಕಿಸ್ಕೊಂಡು ಹೋಗ್ಬೇಕಲ್ಲ ಬಿಲ್ಲೆ, ಅದಕ್ಕೆ ಕಟ್ಟಾಗಿದೆ. ಇದೆ ಅಂದರೆ ಅದ್ರ ಪೀಸಸ್ ಆಗೋಗಿದೆ. ಅದನ್ನೆಲ್ಲ ಸೇರಿಸಿದ್ರೆ ಒಂದು 4-5 ಒಳ್ಳೆ ಜ್ಯುವೆಲ್ಸ್ ಆಗುತ್ತೆ. ಇನ್ನೊಂದು ಆ್ಯಂಟಿಕ್ 200-300 ವರ್ಷ ಮನೆಯ ಕೆಳಗೆ ಭೂಮಿಯ ಪಾಯದೊಳಗೆ ಸಿಕ್ಕಾಗ ಎಷ್ಟು ವರ್ಷ ಭೂಮಿ ಒಳಗೆ ಸಿಕ್ಕೊಂಡಿತ್ತು. ಅದು ಆಭರಣಗಳು ಕೂಡ ಚಪ್ಪಟಿಯಾಗಿ ಹೋಗ್ಬಿಟ್ಟವು ಆ ಮೇಲಿನ ಪ್ರೆಷರ್ಗೆ. ಸೊ ಅವು ಆ ಇಡೋ ಸಂದರ್ಭದೊಳಗೆ ಒಳ್ಳೆ ಗುಣಮಟ್ಟದೊಳಗೆ ಇದ್ದಿರಬಹುದು. 100 ವರ್ಷ ಅದನ್ನು ನೋಡದೇ ಇದ್ದಾಗ ಅದು ಅದ್ರ ಮೇಲೇ ಮನೆ ಕಟ್ಟಿ, ಅದ್ರ ಮೇಲೇ ಗೋಡೆ ಕಟ್ಟಿ, ಅದು ಇಟ್ಟವ್ರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಎಲ್ಲಿ ಇಟ್ಟಿದ್ದೀವಿ ಅಂತಂದು. ಅಥವಾ ನಂತರದ ಎಷ್ಟೋ ಜನ್ರೇಷನ್ಸ್ಗಳು ಆಗೋಗ್ಬಿಟ್ಟವು, ಆ ಜನ್ರೇಷನ್ವರೆಗೂ ಗೊತ್ತಿಲ್ಲ. ಆಕಸ್ಮಿಕವಾಗಿ ಸಿಕ್ಕಿದ್ದಕ್ಕೆ ನಾವು ಇವತ್ತೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಅದರ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದೆಲ್ಲ ಸಾಕಷ್ಟು ಶಿಥಿಲ ಆಗ್ಯಾವ. ಅವನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಹೆಂಗಿದ್ದಿರ್ಬೋದು ಅಂತಂದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಡಿಜಿಟಲ್ ಇದರೊಳಗೆ ಅದನ್ನು ನಾವು ಫೋಟೋಗ್ರಾಫು ಮಾಡಿದ್ದೀವಿ, ಒಂದಷ್ಟು ಪ್ರಯತ್ನವೂ ಮಾಡೋ ವಿಚಾರದಲ್ಲಿ ಇದೆ ನಮಗೆ. ಅದನ್ನು ಸೊ ಭಾಳ ಸೂಕ್ಷ್ಮವಾದಂಥ ಕೆತ್ತನೆ ಇರುವಂಥದ್ದು ಕೆಲವೊಂದಷ್ಟು ಆಭರಣಗಳು, ವಿಶೇಷವಾಗಿ ಚೈನ್ ಆಭರಣಗಳು. ಪ್ರಭುವರು ಹೇಳ್ತಾ ಇದ್ದದ್ದು ಇಂಟರ್ಲಾಕಿಂಗ್ ಸಿಸ್ಟಮು ಒಂದಕ್ಕೊಂದು ಸೇರ್ಸ್ ಮಾಡಬೇಕು. ಒಂದನ್ನು ತೆಗೆದ್ರೆ ಮಾತ್ರ ಎಲ್ಲ ತೆಗಿಲಿಕ್ಕಾಗ್ತದೆ, ಮಧ್ಯದೊಳಗೆ ಎಲ್ಲೂ ಕೂಡ ತೆಗಿಲಿಕ್ಕಾಗೋದಿಲ್ಲ. ಅಷ್ಟು ಒಂದು ಸೂಕ್ಷ್ಮ ಕೆತ್ತನೆಗಳು ಆ ಒಂದು ಸ್ತರದೊಳಗೆ, ಚೈನ್ ಒಳಗೆ ಕಂಡು ಬರ್ತಾವೆ. ಸೊ ಅದನ್ನೇ ನೋಡಿಕೊಂಡು ನಾವೆಲ್ಲ ಮಾತಾಡಿ ಸಾಧಾರಣ 500-600 ವರ್ಷ ಹಳೆಯ ಆಭರಣಗಳು ಇರಬಹುದು ಅಂದಾಜು ಅನ್ನುವಂಥದ್ದು. ಅಂದಾಜು ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂದಾಜು ಇರಬಹುದು ಅನ್ನುವಂಥ
ಒಂದು ಕಾಲಘಟ್ಟಕ್ಕೆ ನಾವು ಬಂದ್ವಿ. ಸರ್ ಈಗ